ಅಸ್ಸಾಮಲ್ಲಿ ನಮ್ಮ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಉಸ್ತುವಾರಿ ಇದ್ದರು. ಅಲ್ಲಿ ಕೂಡ ಕಾಂಗ್ರೆಸ್ ಕೈ ಹಿಡಿಯೋಕ್ಕಾಗಲಿಲ್ಲ. ಎಲ್ಲಿ ಮಿಸ್ ಆಯಿತು ಸರ್ ಕಾಂಗ್ರೆಸ್ಗೆ? ಅಲ್ಲಿ ಕಾಂಗ್ರೆಸ್ಸು ಅಲ್ಲಿ ಈಗ ಇದು ಮೂರನೇ ಸಲ ಅಸ್ಸಾಂ ಹಿಮಂತ ಬಿಸ್ವಾ ಶರ್ಮಾ ಹ್ಯಾಟ್ರಿಕ್, BJPಗೆ ಹ್ಯಾಟ್ರಿಕ್ಕು. ಅಂದರೆ 2 ಸಲ ಆಡಳಿತ ಮಾಡಿದ್ದಾರೆ ಅಂದರೆ ಆಡಳಿತ ವಿರೋಧಿ ಅಲೆ ಇದ್ದೇ ಇರುತ್ತೆ, ಎಷ್ಟೋ ಒಂದಷ್ಟು ಇರುತ್ತೆ. ಆ ಆಡಳಿತ ವಿರೋಧಿ ಅಲೆಯನ್ನು ಪ್ಲಸ್ ಮಾಡ್ಕೊಳ್ಳಿಕ್ಕೆ ಇವರು ಅದನ್ನು ಲಾಭ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಒಂದು. ಎರಡನೇದು ಅಲ್ಲಿ ಅದ್ರ ಬದಲು ಲೂಸ್ ಹೇಳಿಕೆಗಳನ್ನು ಕೊಟ್ಟು ಲೂಸ್ ಸ್ಟೇಟ್ಮೆಂಟ್ಸನ್ನ ಕೊಟ್ಟು ಅದ್ರ ಮೂಲಕ ಉದಾಹರಣೆಗೆ ಅಲ್ಲಿ ಪವನ್ ಖೇರಾ ಕಾಂಗ್ರೆಸ್ಸಿನ ನಾಯಕರು ಅಸ್ಸಾಂ ಮುಖ್ಯಮಂತ್ರಿಯ ಪತ್ನಿ ಯಾವುದೋ ಡೂಪ್ಲಿಕೇಟು ವೀಸಾಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ ಪ್ರಸಂಗ ಇರ್ಬೋದು. ಅವರು ಆ ಹೇಳಿಕೆ ಅಂತಹ ಆರೋಪ ಮಾಡೋದ್ರಲ್ಲಿ ತಪ್ಪಿಲ್ಲ, ಮಾಡಬೇಕು ಇದ್ದರೆ ಅದನ್ನು ಜನಕ್ಕೆ ಮನವರಿಕೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನಮ್ಮ ಹತ್ರ ಆ ಥರದ್ದು ಇದೇ ಇಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಇವರು ಕೇಸ್ ಹಾಕಿದ ತಕ್ಷಣ ಅವರು ಎಲ್ಲಿ ನಾಪತ್ತೆಯಾಗಿ ಜಾಮೀನು ತಗೊಳ್ಳೋಕ್ಕೆ ಒದ್ದಾಡಿ ಅದೆಲ್ಲ ಅಸ್ಸಾಂನಲ್ಲಿ ವ್ಯಾಪಕ ಚರ್ಚೆಗೂ ಕಾರಣ ಆಗಿ ನಗೆಪಾಟ್ಲಿಗೂ ಕಾರಣ ಆಯಿತು. ಸೊ ಇಂಥ ಅವರೇ ಮಾಡ್ಕೊಂಡಂಥ ಸ್ವಯಂಕೃತ ಅಪರಾಧ, ಎದುರಾಳಿಗಳ ತಂತ್ರ ಫೇಲ್ ಆಗಿದ್ರಿಂದ ಬಿಜೆಪಿಯ ತಂತ್ರ ಸಕ್ಸಸ್ ಫಾರ್ಮುಲಾ. ಹೌದು. ಆಮೇಲೆ ಜೊತೆಗೆ ಅಲ್ಲಿ ಒಳನುಸುಳುಕೋರದ್ದು ಪ್ರಾಬ್ಲಮ್ ಇದೆ. ಅದು ಕೂಡ ಬಾಂಗ್ಲಾ ಗಡಿ, ಅದರಲ್ಲೂ ಅದೇನು ಚಿಕನ್ ನೆಕ್ ಅಂತ ಕರೀತಾರಲ್ಲ, ಅದಕ್ಕಿಂತ ಆ ಕಡೆ ಇರೋಂಥದ್ದು. ನಮಗೆ ಈಶಾನ್ಯ ಭಾರತಕ್ಕೆ ಹೋಗಬೇಕಂದ್ರೆ ಪಶ್ಚಿಮ ಬಂಗಾಳ ಆದಮೇಲೆ ಇದನ್ನು ದಾಟ್ಕೊಂಡು ಹೋಗಬೇಕು. ಒಂದು ಚಿಕನ್ ನೆಕ್ ಅಂತ ಕೆಲವೇ ಕಿಲೋಮೀಟರ್ಗಳು ದೂರ ಅಂತ ಇರುವಂತಹ ಭಾರತದ್ದಿದೆ. ಕೆಳಗಡೆಯಿಂದ ಬಾಂಗ್ಲಾದೇಶ ಇದೆ, ಮೇಲ್ಗಡೆ ನೇಪಾಳ, ಸೊ ನೇಪಾಳನೂ ಭೂತಾನು ಬರುತ್ತೆ. ಸೊ ನಮ್ಮದು ಆ ಸಣ್ಣ ಪ್ರದೇಶ ದಾಟ್ಕೊಂಡು ಹೋಗ್ಬೇಕು ನಾವು. ಹೀಗಾಗಿ ಅದು ಸ್ವಲ್ಪ ಅನೇಕ ಬಾರಿ ಅದು ನಮ್ಮನ್ನು ಕಡೆಗಣಿಸ್ತೀವಿ ಅನ್ನುವಂತಹದ್ದು ಮನಸ್ಸಿನಲ್ಲಿರುತ್ತೆ. ಆದರೆ ಈ ಇತ್ತೀಚಿನ ವರ್ಷಗಳಲ್ಲಿ ಆ ಥರದ ಭಾವನೆ ಹೋಗಲಾಡ್ಸೋಕ್ಕೆ ಸರ್ಕಾರಗಳು ಪ್ರಯತ್ನ ಪಟ್ಟಿವೆ, ಬಂದಿರೋ ಎಲ್ಲ ಸರ್ಕಾರ. ಆದರೆ ಅಲ್ಲಿ ಅದು ದೂರ ಇರೋದ್ರಿಂದ ಅಲ್ಲಿಗೂ ಕೂಡ ಮುಸಲ್ಮಾನರು ಬಾಂಗ್ಲಾದೇಶಿಯರು ಒಳ ನುಸುಳ್ತಾ ಇರೋಂಥದ್ದು ಹೊಸದೇನಲ್ಲ, ಬಹಳ ವರ್ಷಾನುಗಟ್ಟಲೆಯಿಂದ ನಡೀತಾ ಇದೆ. ಅದಕ್ಕೆ ಹೋರಾಟವೂ ದಶಕಗಳಿಂದ ನಡೀತಾ ಇದೆ. ಅಸ್ಸಾಂ ಗಣ ಸಂಗ್ರಾಮ ಪರಿಷತ್ ಅಂತ ಅದು ಹೋರಾಟ ಮಾಡ್ತಾಯಿತ್ತು, ಅದು ಅಧಿಕಾರಕ್ಕೆ ಬಂದಿತ್ತು. ಸೊ ಇದನ್ನು ಸ್ಪಷ್ಟವಾಗಿ ಒಳ ನುಸುಳುಕೋರರ ವಿರುದ್ಧ ಧೋರಣೆಯನ್ನು ತೆಗೆದುಕೊಂಡಿದ್ದು ಹಿಮಂತ್ ಶರ್ಮಾ. ಇನ್ನೂ ಅವ್ರನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಯಶಸ್ವಿಯಾಗಿಲ್ಲ ಅನ್ನೋಂಥದ್ದು ನಿಜ. ಆದರೆ ಅವ್ರ ವಿರುದ್ಧ ಹೋರಾಡ್ತೀನಿ ಅಂತ ಬಹಿರಂಗ ದನಿ ಎತ್ತಿ ಮಾಡಿದ್ದು BJP. ಹೀಗಾಗಿ BJPಗೆ ಅಲ್ಲಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಜೊತೆಗೆ ಅನೇಕ ಕ್ರಮಗಳನ್ನ ಅವರು ತಗೊಂಡಿದ್ದಾರೆ. ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರೋದು, ಇವು ಎಲ್ಲ ಕೂಡ ಅಲ್ಲಿ ಅಸ್ಸಾಂನಲ್ಲಿ ಗೆಲ್ಲಲಿಕ್ಕೆ ಕಾರಣ ಆಗಿದೆ. ಹಿಮಂತ ಬಿಸ್ವಾ ಶರ್ಮಾ ಮತ್ತೊಮ್ಮೆ CM ಆದರೂ ಆಶ್ಚರ್ಯ ಏನೋ ಆಶ್ಚರ್ಯ, ಅವರೇ ಆಗಬಹುದು, ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಆ ಥರದ ಬೇರೆ ಯಾರು ನಾಯಕರು ಕಾಂಪೀಟ್ ಮಾಡ್ತಾ ಇರೋಂಥದ್ದು ಇಲ್ಲೂ ಕಾಣಿಸ್ಲಿಲ್ಲ. ಉದಾಹರಣೆ ಕೇರಳ ಆದರೆ ಒಂದು 2-3 ಇದ್ದಾರೆ, ಆದರೆ ಅಸ್ಸಾಂನಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಅವರೇ ಮುಂದುವರಿಯುವಂಥ ಸಾಧ್ಯತೆ ಇದೆ.